ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಚೇತನ್ ಟೆಕ್ ಫಾರ್ಮ್ ಇನ್ ಕನ್ನಡ. ಲೈಕ್ ಇವತ್ತಿನ ವಿಡಿಯೋ ಬಂದುಬಿಟ್ಟು ನಮ್ಮ ಒಬ್ಬ ಬ್ರದರ್ ಇದ್ದಾರೆ ನಮ್ಮ ವಿಲೇಜಲ್ಲಿ. ಅವ್ರದ್ದೊಂದು ಕುರಿ ಶೆಡ್ಗೆ ವಿಸಿಟ್ ಮಾಡಿದ್ದೆ. ಡೈರೆಕ್ಟ್ಲಿ ನಾನು ಬರ್ತಾಯಿದ್ದೀನಿ, ನೋಡೋಣ ಅವರು ಶೆಡ್ಡಲ್ಲಿ ಇದ್ದಾರೋ ಇಲ್ಲೋ. ಕಾಲ್ ಮಾಡಿದ್ದೆ ಬರ್ತಾಯಿದ್ದೀನಿ ಅಂತ. ಅವರು ನೋಡೋಣ ಈಗ ಇದ್ದಾರೋ ಇಲ್ಲೋ ಅಂತ. ಇಲ್ಲೇ ಇದ್ದಾರೆ ಅವರು ಆ್ಯಕ್ಚುಲಿ. ಹಾಯ್ ಬ್ರೋ. ಹಾಂ ಬ್ರೋ ವರ್ಕ್ ಮಾಡ್ತಾ ಇದ್ದೀರಾ? ಬ್ರೋ ಏನಿಲ್ಲ, ಸ್ವಲ್ಪ ವಿಡಿಯೋ ಮಾಡ್ತಿದ್ದೆ. ಎಲ್ಲ ಇಟ್ಬಿಟ್ಟಿದ್ದೀರಾ ಅಲ್ಲೇ? ಹೌದೌದು ಚೇತನ್, ನಾನು ITL ಕೆಲಸ ಮಾಡ್ತಾ ಇದ್ದೀನಿ. ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀನಿ. ಪ್ಯಾರಲಲ್ ಆಗಿ ಖುಷಿ ಸಾಕಾಣಿಕೆಯಲ್ಲಿ ಮಾತ್ರ ತೊಡ್ಕೊಂಡಿದ್ದೀನಿ. ಗ್ರೇಟ್ ಬ್ರೋ, ಗ್ರೇಟ್. ಹೌದು ಬ್ರೋ, ನಿಮ್ಗೆ ಎಷ್ಟು ಇಂಟ್ರೊಡಕ್ಷನ್ ಕೊಟ್ಬಿಡಿ ಬ್ರೋ ಒಂದ್ಸರಿ. ಓಕೆ, ನನ್ನ ಹೆಸರು ಮಂಜುನಾಥ್ ಪ್ರಸಾದ್ ಅಂತ. ನಾನು ಇದೇ ಐಡಿಹಳ್ಳಿ ಗ್ರಾಮದವನು, ಮಧುಗಿರಿ ತಾಲೂಕು, ತುಮಕೂರು ಡಿಸ್ಟಿಕ್. ನಾನು ಪಾಸ್ಟ್ 2 years ಇಂದ ಈ ಕುರಿ ಸಾಕಾಣಿಕೆ ಇದರಲ್ಲಿ ಫೀಲ್ಡ್ ಅಲ್ಲಿ ಇದೀವಿ. ಇದು ನಮ್ದು ಬಂದ್ಬಿಟ್ಟು 5ನೇ ಬ್ಯಾಚ್. ನಾವು ಫಸ್ಟ್ ಇಂದ ಈ ಎಲಿವೇಟೆಡ್ ಶೆಡ್ ಅಲ್ಲೇ ಕುರಿನ ಸಾಗಾಣಿಕೆ ಮಾಡ್ತಾ ಇದೀವಿ. ಓ ಗ್ರೇಟ್ ಬ್ರೋ. ಏನ್ ಬ್ರೋ ಇದು ವರ್ಕ್ ಫ್ರಮ್ ಹೋಮ್ ಇದು ಕಾಂಬಿನೇಷನ್ ಯಾವ ತರ ಇದು? ಏನ್ ಸ್ಟ್ರೆಸ್ಗೋಸ್ಕರ ಮಾಡ್ತಾ ಇದೀರಾ? ವಾಟ್ ಎಕ್ಸಾಕ್ಟ್ಲಿ ಇಲ್ಲಿ? ಇದು 100% ಆಕ್ಚುಲಿ ನಾನು ಟೆಸ್ಟ್ಗೋಸ್ಕರ ಮಾಡ್ತಾ ಇದ್ದೀನಿ. ನಾನು ಆಕ್ಚುಲಿ ನೈಟ್ ಶಿಫ್ಟ್ ಮಾಡೋದು. ಓಹೋ. ನನಗೆ ಮಾರ್ನಿಂಗ್ ಟೈಮಲ್ಲಿ ಎಲ್ಲ ಫ್ರೀ ಇರುತ್ತೆ. ಸೊ ನಾನು ಸೆಕೆಂಡ್ರಿ ಇನ್ಕಮ್ ಇರ್ಲಿ ಅಂತ ಕುರಿ ಸಾಗಾಣಿಕೆ ಇದೀನಿ. ಬ್ರೋ ಇದು ಮನೆ ಎಲ್ಲಿ ನಿಮ್ದು? ನಾನು ಹಿಂದ್ಗಡೆನೆ ಚೇತನ್ ಮನೆ ಇಲ್ಲೇ ಇರೋದು, ಹಿಂದ್ಗಡೆನೆ ಮನೆ. ಫ್ರೆಂಡ್ಸ್ ಇದು ನೋಡ್ತಾ ಇದ್ದೀರಲ್ಲ, ಹಿಂದೆ ಬಂದ್ಬಿಟ್ಟೆ ಇವ್ರ ಮನೆ. ಸೊ ಪಕ್ಕದಲ್ಲೇ ಜಸ್ಟ್ ವಾಕೇಬಲ್, ಜಸ್ಟ್ ಸಮ್ ಪ್ಲೇಸ್ ಎಲ್ಲ ಇದ್ದಾರೆ. ಸೊ ಈಸಿ ಆಗ್ತಾ ಇದೆ ಅವ್ರಿಗೆ. ಬ್ರೋ ನಾವು ಫಸ್ಟ್ ಒಂದು ಕೆಲಸ ಮಾಡ್ಬಿಡೋಣ, ನಿಮ್ ಶೆಡ್ ನ ಡೈಮೆನ್ಷನ್ ಮತ್ತೆ ನಿಮ್ ಶೆಡ್ ಕನ್ಸ್ಟ್ರಕ್ಷನ್ ಬಗ್ಗೆ ತಿಳ್ಕೊಳೋಣ. ಓಕೆನಾ? ಬನ್ನಿ ಕೆಳಗೆ ಹೋಗ್ಬಿಡೋಣ. ಬನ್ನಿ. ನಿಮ್ ವರ್ಕ್ ಏನ್ ಪ್ರಾಬ್ಲಮ್ ಆಗಲ್ಲ ತಾನೆ? ಇಲ್ಲ. ಓಕೆ. ಬ್ರೋ ಈಗ ಹೇಳಿ ಬ್ರೋ ಕ್ಲಿಯರ್ ಆಗಿ. ನಮ್ದು ಶೆಡ್ ಬಂದ್ಬಿಟ್ಟು 30x20 ಇದೆ ಈ ಶೆಡ್ ಬಂದ್ಬಿಟ್ಟು. ಹೌದೌದು. ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಈ ಶೆಡ್ ಬಂದ್ಬಿಟ್ಟು 30x20 ಡೈಮೆನ್ಷನಲ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಓಕೆ ಬ್ರೋ, ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ರಿ ಯಾವ ರೀತಿ ಶೆಡ್ ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಐ ಮೀನ್ ಎಷ್ಟು ಕಾಸ್ಟ್ ಆಗಿದೆ? ಚೇತನ್, ಇದಕ್ಕೆ ಓವರ್ ಆಲ್ ಆಗಿ ಎಲ್ಲ ನನಗೆ 3 lakhs rupees ಖರ್ಚಾಗಿದೆ. ಈ ಮೆಟೀರಿಯಲ್ ಎಲ್ಲ ನಾನು ಬಂದ್ಬಿಟ್ಟು ಇಲ್ಲೇ ನಮ್ಮ ಲೋಕಲ್ ಮಡಕ್ಷಿರದಲ್ಲಿ ಪರ್ಚೇಸ್ ಮಾಡಿರೋದು. ನನಗೆ 50 rupees per kg ಬಿದ್ದಿದೆ. ಈ ಮ್ಯಾಟ್ ಎಲ್ಲ ಬಂದ್ಬಿಟ್ಟು ನಮ್ಮ ಚಿಕ್ಕಬಳ್ಳಾಪುರ ವಾಮನ ಇಂಡಸ್ಟ್ರೀಸ್ ಅಲ್ಲಿ ಪೈ ಮಾಡಿದ್ದೀನಿ. ಅದೆಲ್ಲ 430 rupees ಆಗಿದೆ. ಇನ್ನೊಂದು ನಾನು ಒಂದು ಕೇಳಬೇಕು ಅನ್ಕೊಂತ ಇದ್ದೀನಿ, ಕೆಳಗಡೆ ಏನ್ ಮೇಕೆಗಳು ಬಿಟ್ಟಿದ್ದೀರಲ್ಲ, ಇದೇನಿದು? ಹೌದು, ಇದು ಮೇಕೆ ಬಂದ್ಬಿಟ್ಟು ಬೀಟಲ್ ಚೇತನ್. ಇದೆ ಎಲ್ಲ ಬ್ರೀಡ್ ಬಂದ್ಬಿಟ್ಟು ನಾವು ಮೇಕೆ ಕುರಿ ಜೊತೆ ಪ್ಯಾರಲಲ್ ಆಗಿರ್ಲಿ ಅಂತ ಟ್ರೈ ಮಾಡ್ತಿದ್ದೀರಾ? ಯಾವ ತರ? ಇಲ್ಲ, ಜಸ್ಟ್ ಇವಾಗ ಸ್ಟಾರ್ಟ್ ಮಾಡಿದ್ವಿ, ಟ್ರೈ ಮಾಡ್ತಾ ಇದ್ದೀವಿ. ಓಕೆ, ದಟ್ಸ್ ಫೈನ್. ರೀಸೆಂಟ್ ಆಗಿ ಒಂದು ಮರಿನೂ ಹಾಕಿದೆ ನಾವು ತಂದ್ಮೇಲೆ ನಮ್ಮ ಶೆಡ್ಗೆ. ಚೆನ್ನಾಗಿದೆ. ಇದು ಆಕ್ಚುಲಿ 15 days ಆಗಿದೆ ಮರಿ. ರೀಸೆಂಟ್ ಆಗಿ ಇಲ್ಲಿ ಬಂದ್ಮೇಲೆ ಹಾಕಿರೋದು ಮರಿ. ಒಳಗಡೆ ಕಾಣಿಸ್ತಾ ಇದೆ ಅಲ್ಲ? ಕಾಣಿಸ್ತಾ ಇದೆ ಬ್ರೋ. ಸರಿ ಇರಿ, ನಾನೊಂದು ತೋರಿಸ್ಬಿಡ್ತೀನಿ ಅದನ್ನು ಕೂಡ. ಓಕೆ. ಓಕೆ ಬ್ರೋ, ಈಗ ಹೇಳಿ ಬ್ರೋ, ಇದೆಷ್ಟು ಬ್ರೋ ಇದು ಕಾಸ್ಟ್? ಇದನ್ನ ಯೂಸ್ ಮಾಡಕ್ಕೆ ಏನು ನಿಮಗೆ ಮೇನ್? ಐ ಮೀನ್ ಚೇತನ್, ಇದು ಮೇಂಟೆನೆನ್ಸ್ ಫೀ. ಇದು 10 years ಬರುತ್ತೆ. ಇದ್ರ ಕಾಸ್ಟ್ ಬಂದ್ಬಿಟ್ಟು 430 rupees ಬಿದ್ದಿದೆ ನಮಗೆ, ವಿತ್ ಟ್ರಾನ್ಸ್ಪೋರ್ಟೇಷನ್ ಸೇರಿ. ನಾನು ಇದನ್ನ ಚಿಕ್ಕಬಳ್ಳಾಪುರಲ್ಲಿ ಬೈ ಮಾಡಿದ್ದೀನಿ. ಇದು ವಾಮನ ಇಂಡಸ್ಟ್ರೀಸ್ ಅಂತ ಬೆಂಗಳೂರು ಟು ಚಿಕ್ಕಬಳ್ಳಾಪುರ ಹೈವೇ ಅಲ್ಲಿ ಇದೆ. ಅದು ಫೇಮಸ್ ಆಕ್ಚುಲಿ. ಇಲ್ಲಿ ನಮ್ಮ ಕಡೆ ಎಲ್ಲ ಲೋಕಲ್ ಎಲ್ಲ ಅಲ್ಲೇ ಪರ್ಚೇಸ್ ಮಾಡ್ತಾ ಇದೀವಿ. ಸೊ ಜಸ್ಟ್ ನೀವೇ ರಿಸರ್ಚ್ ಮಾಡಿದ್ದ ಇಲ್ಲ ಯಾರಾದ್ರೂ ಇನ್ಸ್ಟಾಗ್ರಾಮ್, ಫೇಸ್ಬುಕ್? ನಮ್ಗೆ ನಮ್ಮ ಫ್ರೆಂಡ್ಸ್ ಸಜೆಷನ್ ಕೊಟ್ರು ಇದನ್ನ ಟ್ರೈ ಮಾಡಿ ಅಂತ. ಅವ್ರ ಜೊತೆ ತಗೊಂಡಿದ್ದೀನಿ. ಇದೆಲ್ಲ ಮೆಶ್ ಎಲ್ಲ ಬಂದ್ಬಿಟ್ಟು ನಮ್ಮ ಲೋಕಲ್ ಇಲ್ಲಿ ವೆಂಡರ್ಸ್ ಇದ್ದಾರೆ ಮಡಕ್ಷಿರಾದಲ್ಲಿ, ಸಾಯಿ ಇಂಡಸ್ಟ್ರೀಸ್ ಅಂತ. ಅವ್ರ ಹತ್ರ ಪರ್ಚೇಸ್ ಮಾಡಿರೋದು. ಇದು ನಾವೇ ನಮ್ಮ ಓನ್ ಐಡಿಯಾದಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತೀವಿ. ಸೊ ಐಡಿಯಾ ಎಲ್ಲ ನಿಮ್ದೆ? ಬಟ್ ಎಕ್ಸಾಕ್ಟ್ಲಿ ಯಾವ ತರ ಎಲಿವೇಟ್ ಬರಬೇಕು. ಅಂಡ್ ಮೋರ್ ಓವರ್ ನೀವು ಯಾಕೆ ಎಲಿವೇಟೆಡ್ ಶೆಡ್ಗೆ ಹೋಗಿದ್ರಿ? ಬಿಕಾಸ್ ಎಲಿವೇಷನ್ ಶೆಡ್ಗೆ 3 lakhs ಇನ್ವೆಸ್ಟ್ ಮಾಡಿದ್ದೀರಾ. ವಾಟ್ ಇನ್ ಕೇಸ್ ಕೆಳಗಡೆನೆ ಗ್ರೌಂಡ್ ಅಲ್ಲೇ ಮಾಡ್ಕೊಂಡಿದ್ರೆ ಕಮ್ಮಿಯಲ್ಲಿ ಆಗ್ಬೋದಲ್ಲ? ಏನ್ ಅಡ್ವಾಂಟೇಜ್ ಏನು ಎಲಿವೇಟೆಡ್? ಕೆಳಗಡೆ ಆದ್ರೆ ನಮ್ಗೆ ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ, ಡೈಲಿ ಕ್ಲೀನ್ ಮಾಡಬೇಕಾಗಿರುತ್ತೆ. ಎಲಿವೇಟೆಡ್ ಶೆಡ್ ಆದ್ರೆ ನಾವು ಮೇಂಟೆನೆನ್ಸ್ ಕಡಿಮೆ, ನಾವು ಬ್ಯಾಚ್ ವೈಸ್ 1 time ಮಾತ್ರ ಕ್ಲೀನ್ ಮಾಡ್ತೀವಿ. ಸೊ ನೀವು ITL ಕೂಡ ಪ್ಯಾರಲಲ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ? ವರ್ಕ್ ಮಾಡ್ತಾರೆ, ಅದರಿಂದ ನನಗೆ ಟೈಮ್ ಮೇನ್ ಆಕ್ಚುಲಿ ಸೇವ್ ಆಗುತ್ತೆ ಅಂತ. ಬ್ರೋ ಇನ್ನೊಂದು ಡೌಟ್ ನನಗೆ, ಇದು ಕ್ಲೀನಿಂಗ್ ಯಾವ ತರ ಮಾಡ್ತೀರಾ? ಇದು
ಚೇತನ್ ಇದು ಒಂದ್ ಬ್ಯಾಚ್ ವೈಸ್ ಒಂದ್ಸರಿ ನಾವು ಕ್ಲೀನ್ ಮಾಡಿಸ್ತೀವಿ. ಇಲ್ಲೇ ಲೋಕಲ್ ವೆಂಡರ್ಸ್ ಬರ್ತಾರೆ ನಮ್ಮ ಹತ್ರ. ಪರ್ ಬ್ಯಾಗ್ ಬಂದ್ಬಿಟ್ಟು 70 rupees. ನಾವಿಲ್ಲೇ ಲೋಕಲ್ ಅಲ್ಲಿ ಸೇಲ್ ಮಾಡ್ತಾ ಇದ್ದೀರಾ? ಕ್ಲೀನಿಂಗ್ ಅಂದ್ರೆ ಏನಿಲ್ಲ, ಅವರೇ ಬಂದು ಒಂದೇ ಸತಿ ತಗೊಂಡ್ ಹೋಗ್ಬಿಡ್ತಾರೆ. ಈ ಕ್ಲೀನಿಂಗ್ ಎಲ್ಲ ಇದೆಲ್ಲ ಡೈರೆಕ್ಟ್ ಅವರೇ ತಗೊಂಡ್ ಹೋಗ್ತಾರೆ. ನಾವು ಕ್ಲೀನಿಂಗ್ ಮೇಂಟೆನೆನ್ಸ್ ಗೋಸ್ಕರನೇ ಈ ಶೆಡ್ ಹಾಕಿರೋದು. ಸೊ ನಾವು ಮೇಂಟೆನೆನ್ಸ್ ಫ್ರೀ ಇರಲಿ ಅಂತಾನೆ ಎಲಿವೇಟೆಡ್ ಶೆಡ್ಗೆ ಹೋಗಿದ್ದೀವಿ. ಸೊ ಓವರ್ ಆಲ್ ಎಲಿವೇಟೆಡ್ ಶೆಡ್ಗೆ ಎಕ್ಸಾಕ್ಟ್ಲಿ ಖರ್ಚಾಗಿದೆ ಬ್ರೋ. ನೀವು ಬಿಕಾಸ್ ಯಾರಾದ್ರೂ ನೋಡ್ತಿರ್ತಾರೆ, ಹೌದೌದು, ಹೊಸದಾಗಿ ಮಾಡ್ಬೇಕು ಅನ್ಕೊಂತಾ ಇರ್ತಾರೆ. ಬಿಕಾಸ್ ಅವರು 10 lakh ಶೆಡ್ಗೆ 20 lakh ಶೆಡ್ಗೆ, ಬಿಕಾಸ್ ಅದು ಆಕ್ಚುಲಿ ನಾವು ಓನ್ ಎಲ್ಲ ಪರ್ಚೇಸ್ ಮಾಡಿರೋದು. ನಾವು ಏನ್ ಮೆಟೀರಿಯಲ್ ಕಾಂಟ್ರಾಕ್ಟ್ ಏನು ಕೊಟ್ಟಿಲ್ಲ. ಓಕೆ ಬ್ರೋ. ನಾವು ಡೈರೆಕ್ಟ್ ಹೋಗ್ಬಿಟ್ಟು ನಾವೇ ಬೈ ಮಾಡಿ ನಮ್ಮ ಲೋಕಲ್ ವೆಂಡರ್ಸ್ ಹತ್ರ ಮಾಡಿಸಿದೀನಿ. ಓಕೆ ಬ್ರೋ. ಸೊ ಎಕ್ಸಾಕ್ಟ್ಲಿ ನನಗೆ ಇಲ್ಲಿ ತನಕ 3 lakhs rupees ಮಾತ್ರ ಖರ್ಚಾಗಿದೆ. ಇದರಲ್ಲಿ ಎಲೆಕ್ಟ್ರಿಕ್ ಒಂದು ಮಾಡಿಸಿಲ್ಲ, ಅದೊಂದು ಬಾಕಿ ಇದೆ. ಅದ್ ಬಿಟ್ರೆ ಇನ್ನೆಲ್ಲ 3 lakhs. ವಾಟರ್ ಹೆಂಗೆ ಬ್ರೋ? ವಾಟರ್ ಕೂಡ ಡೈರೆಕ್ಟ್ ನಾವು ಮನೆ ಹತ್ರನೇ ಇರೋದ್ರಿಂದ ಡೈರೆಕ್ಟ್ ಮನೆಯಿಂದಾನೇ. ನಿಮ್ ಮನೆ ಇದೆ ಅಲ್ವಾ ಬ್ರೋ? ಹೌದೌದು. ಓಕೆ. ಸೊ ನಿಮ್ ಮನೆ ಪಕ್ಕದಲ್ಲೇ ಇರೋದ್ರಿಂದ ಹೌದು, ನಿಮ್ಗೆ ಇದೊಂದು ಅಡ್ವಾಂಟೇಜ್ ಆಕ್ಚುಲಿ. ಓವರ್ ಆಲ್ ಅಡ್ವಾಂಟೇಜ್. ವಾಟರ್ ಇಲ್ಲ ಅಂದ್ರೆ ಅಡಿಷನಲ್ ಒಂದು 5,000 ಆಗ್ಬೋದು ಅಷ್ಟೇ ಬ್ರೋ ವಾಟರ್ಗೋಸ್ಕರ. ನೀವೇನಾದ್ರು ಎಕ್ಸ್ಟ್ರಾ ಪೈಪ್ ಲೈನ್ ಏನಾದ್ರು ಬೇಕು ಅನ್ಕೊಂಡ್ರೆ ಒಂದು ಚಿಕ್ಕದೊಂದು ಡ್ರಮ್ ಗಿಮ್ ಮಾಡ್ಕೋಬಹುದು. ಇದೇನ್ ಬ್ರೋ ಬಾತ್ಕೋಳಿ ತಂದ್ಬಿಟ್ಟಿದ್ದೀರಾ? ಇದೆಲ್ಲ ಇಂಡಿಯನ್ ರನ್ನರ್ಸ್ ಅಂತ ನಾವು ಮೊಟ್ಟೆ ಪರ್ಪಸ್ಗೋಸ್ಕರ ಮನೆಯಲ್ಲೇ ಸಾಕ್ತಾ ಇದ್ದೀನಿ. ಓ ಗ್ರೇಟ್ ಬ್ರೋ. ನೀವು ತುಂಬಾ ಆಕ್ಚುಲಿ ನಿಮ್ಗೆ ಅಗ್ರಿಕಲ್ಚರ್ ಮೇಲೆ ಜಾಸ್ತಿ ತುಂಬಾ ಇಷ್ಟ ಇದ್ದಂಗಿದೆ ಆಕ್ಚುಲಿ ಕಂಪೇರ್ ಟು. ಇದೆಲ್ಲ ಆಕ್ಚುಲಿ ಮೇಂಟೆನೆನ್ಸ್ ಫ್ರೀ ಇದೇನು. ಡೈಲಿ ಒಂದೊಂದು ಎಗ್ ಕೊಡುತ್ತೆ. ಸೊ ನಾವು ಮನೆಯಲ್ಲಿ ಇರ್ಲಿ ಅಂತ ತಗೊಬಂದಿದ್ದೀನಿ ಆಕ್ಚುಲಿ ಇದೆಲ್ಲ. ಓಕೆ. ಸೊ ಇದು ಕ್ವಾಲಿಟಿ ವೈಸ್ ಶೆಡ್ ಎಷ್ಟು ವರ್ಷ ಆಯ್ತು ಕನ್ಸ್ಟ್ರಕ್ಷನ್ ಮಾಡಿ? ಇದು ಆಕ್ಚುಲಿ ಅವಾಗ 2 years ಆಗ್ತಾ ಇದೆ. ಸೊ ಐರನ್ ಅಲ್ಲಿ ರಸ್ಟ್ ಹಿಡಿಯೋದು ಈ ತರದ ಏನು ಪ್ರಾಬ್ಲಮ್ ಇಲ್ಲ? ನೋ ಪ್ರಾಬ್ಲಮ್, ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ ತನಕ. ಆಕ್ಚುಲಿ ನಮಗೆ ಮ್ಯಾಟ್ ಎಲ್ಲ 10 years ವಾರಂಟಿ ಅಂತ ಹೇಳಿದ್ದಾರೆ. ಬರುತ್ತೆ ಬ್ರೋ, ಆಲ್ರೆಡಿ 2 years ಆಗಿದೆ. ಐ ಮೀನ್ 10 years ಅಂತ ಹೇಳ್ತಾರೆ, ವಾರಂಟಿ ಅಂತ ಏನು ಕೊಡಲ್ಲ. ಆ್ಯಕ್ಚುಲಿ ಆಲ್ರೆಡಿ ಕಸ್ಟಮರ್ಸ್ ಮಾರ್ಕೆಟಲ್ಲಿ ಇದ್ದಾರೆ. 10 years ಆದ್ರೂ ಏನು ಪ್ರಾಬ್ಲಮ್ ಆಗಿಲ್ಲ ಇಲ್ಲಿ ತನಕ. ಎಕ್ಸಾಕ್ಟ್ಲಿ ನಮ್ಗೇನು ಇಲ್ಲಿ ತನಕ ನಮ್ಗೇನು ಇಶ್ಯೂ ಕಾಣಿಸಿಲ್ಲ. ಸೊ ನೀವು ಯಾರಿಗಾದ್ರೂ ಸಜೆಸ್ಟ್ ಮಾಡ್ತೀರಾ ಕಂಪನಿ? 100% ತಗೊಳ್ಳಿ ಅಂತ ಹೇಳ್ತಾ ಇದ್ವಿ. ಎಷ್ಟು ಬಿತ್ತು ಬ್ರೋ ನಿಮ್ ಕಾಸ್ಟ್? 430 rupees ಬಿದ್ದಿದೆ ನನಗೆ ವಿತ್ ಟ್ರಾನ್ಸ್ಪೋರ್ಟೇಷನ್ ಸೇರಿ. ಓಕೆ ಓಕೆ. ಸೈಜ್ ನೋಡ್ಬೋದು ನೀವು. ಆಕ್ಚುಲಿ ಮ್ಯಾಟ್ ಇಲ್ಲಿ ನೀಟಾಗಿ ಕಾಣಿಸ್ತಾ ಇದೆಯಲ್ಲ, ಈ ತರ ಇದೆ ಬ್ರೋ. ಒನ್ ಥಿಂಗ್, ಅದು 70 mm ಅಂತಾರೆ. ಇದರಲ್ಲಿ 2 types 3 types ಬರುತ್ತೆ. ಎಕ್ಸಾಕ್ಟ್ ಆಗಿ ನನಗೂ ಗೊತ್ತಿಲ್ಲ, ಬಟ್ ನಾವು ಹಾಕ್ಸಿರೋ 70 mm ಚೆನ್ನಾಗಿ ಕುತ್ಕೊಳ್ಳುತ್ತೆ. ಎಲ್ಲ ಪ್ರಾಬ್ಲಮ್ ಏನಿಲ್ಲ, ಎಲ್ಲೂ ಬೆಂಡ್ ಆಗೋದಾಗಲಿ ಕಟ್ಟಿಂಗ್ ಆಗಲಿ ಏನೂ ಇಲ್ಲ. ಇಲ್ಲಿ ತನಕ ನೋ ಇಶ್ಯೂ, ಏನು ಪ್ರಾಬ್ಲಮ್ ಇಲ್ಲ, ತಗೋಬಹುದು. ಬ್ರೋ ಮೇಲಕ್ಕೆ ಹೋಗೋಣ, ಮೇಲೆ ಎಲ್ಲ ಎಕ್ಸ್ಪ್ಲೇನ್ ಮಾಡೋಣ ಸ್ವಲ್ಪ ನೀಟಾಗಿ. ಬನ್ನಿ ಬ್ರೋ. ಬ್ರೋ ಇದು ಯಾಕೆ ನೀವು ಐರನ್ ಅಥವಾ ಇಲ್ಲ ಬೇರೆ ಏನೋ ಯೂಸ್ ಮಾಡಿಲ್ಲ ಇಲ್ಲೂ? ಚೇತನ್, ಇದು ಅಡಿಕೆ ಆಗಿಸ್ಬೋದಾಗಿತ್ತು. ಆಕ್ಚುಲಿ ಅದು ಮಳೆ ಬಂದಾಗ ಬೇಗ ಹೊಲ್ಟೋಗುತ್ತೆ ಅಂತ. ಇದು ಅದ್ರಲ್ಲಿ ಬೇರೆ ಆಚೆಗಡೆ ಇರುತ್ತೆ ಬಿಸಿಲಿಗೆ. ಸೊ ಅದರಿಂದ ನಾನು ಇದೇ ಮ್ಯಾಟ್ ಯೂಸ್ ಮಾಡಿದ್ದೀನಿ. ಮ್ಯಾಟ್ ಅಲ್ಲಿ ಇಲ್ಲೆಲ್ಲ ಸ್ಲಿಪ್ ಆಗಬಾರ್ದು ಅಂತ ಗ್ರಿಪ್ಪರ್ಸ್ ಇರ್ಲಿ ಅಂತ ಈ ರಿಪೀಸ್ನೆಲ್ಲ ಹಾಕ್ಸಿ ನೀಟಾಗಿ ಡೋರ್ಸ್ ಎಲ್ಲ ಕ್ಲೀನ್ ಆಗಿ ಮಾಡ್ಸ್ಕೊಂಡ್ಬಿಟ್ಟಿದ್ದೀರಾ ಸೆಕ್ಯೂರಿಟಿ ವೈಸ್ ಆಗಿ. ಸಿಸಿ ಕ್ಯಾಮ್ರಾ ಏನಾದ್ರು ಹಾಕ್ಸಿದೀರಾ ಬ್ರೋ? ಇಲ್ಲ ಚೇತನ್, ಏನು ಅವಶ್ಯಕತೆ ಇಲ್ಲ ಬಿಡಿ ಬ್ರೋ. ನಿಮ್ ಮನೆ ಹತ್ರನೇ ಇರ್ತೀರಲ್ಲ ನೀವು? ನಾನು ಮನೆ ಹತ್ರನೇ ಇರ್ತೀನಿ, ಅದರಿಂದ ಏನು. ಓಕೆ ಬ್ರೋ, ನಿಮ್ ಇದು ಶೆಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಬ್ರೋ. ಲೈಕ್ ಪಾರ್ಟಿಷನ್ಸ್ ಯಾವ ತರ ಮಾಡ್ಕೊಂಡಿದ್ದೀರಾ ಅಂತ. ಚೇತನ್, ನಾನು ಇದು ಪಾರ್ಟಿಷನ್ ಬಂದ್ಬಿಟ್ಟು 2 ಮಾಡಿದ್ದೀನಿ. ಒಳಗಡೆ ಮರಿ ನಿಲ್ಲೋದಕ್ಕೆ 4 ಅಡಿ ಮಾಡಿದ್ದೀವಿ. ಡೋಣಿ ಇದೆಲ್ಲ ಬಂದ್ಬಿಟ್ಟು ಫೀಡರ್ಸ್ ಎಲ್ಲ ಬಂದ್ಬಿಟ್ಟು 2 feet ಎಲ್ಲ ಮಾಡಿಸಿ. 2 feet. ಇದು ಫೀಡರ್ಸ್ಗೆ ಎಷ್ಟು ಕಾಸ್ಟ್ ಆಯ್ತು ಬ್ರೋ? ಫೀಡರ್ಸ್ಗೆ ಒಂದೊಂದು 7,000 ಆಗಿದೆ ಚೇತನ್. ನೀವೇ ಇದನ್ನ ಡಿಸೈನ್ ಮಾಡಿಸ್ಕೊಂಡಿದ್ದ ಫೀಡರ್ಸ್? ಇಲ್ಲ, ಲೋಕಲ್ ವೆಲ್ಡರ್ ಮಾಡಿದ್ದಾರೆ. ಆಕ್ಚುಲಿ ನಾವು ಹಿಂಗ್ ಇರ್ಲಿ ಅಂತ ನಮ್ ರಿಕ್ವೈರ್ಮೆಂಟ್ ಹೇಳಿದ್ದೀವಿ. ನಮ್ಗೆ ಏನ್ ಪ್ರಾಬ್ಲಮ್ ಇಲ್ಲ ತಾನೇ ಇದು ಫೀಡರ್ ಇಂದ? ಇಲ್ಲ, ನೋ ಇಶ್ಯೂ, ಏನ್ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ. ಆಕ್ಚುಲಿ ಗೇಜ್ ಎಲ್ಲ ಚೆನ್ನಾಗಿ ಹಾಕಿದ್ದಾನೆ. ಟೋಟಲ್ ಓವರ್ ಆಲ್ ಈ ಶೆಡ್ ಅಲ್ಲಿ ಎಷ್ಟು ಕುರಿನ ಸಾಕ್ಬೋದು ಬ್ರೋ? ಚೇತನ್, ಇವಾಗ 80 ನಾವು ಕುರಿ ಮೇಯಿಸಬಹುದು. ಕೆಪಾಸಿಟಿ ಮ್ಯಾಕ್ಸಿಮಮ್ ಅಂದ್ರೆ 80, ಮಿನಿಮಮ್ ಒಂದು 60 ಆದ್ರೆ ಫುಲ್ ಕಂಫರ್ಟ್ ಆಗಿ ನಿಲ್ಲುತ್ತೆ. ಈ ಬ್ಯಾಚ್ ಅಲ್ಲಿ ಎಷ್ಟಿದೆ ಬ್ರೋ? ಈ ಬ್ಯಾಚ್ ಅಲ್ಲಿ ಚೇತನ್ ಇವಾಗ 30 ಇದೆ ಚೇತನ್. ಈ ಬ್ಯಾಚ್ 30. ಆಕ್ಚುಲಿ ಇದು ಬಕ್ರೀದ್ ಬ್ಯಾಚ್ ಗೆ ನಾವು ಟಾರ್ಗೆಟ್ ಮಾಡಿದ್ದೀನಿ. ಸೊ ನಾನು ರೀಸೆಂಟ್ ಆಗಿ ಯುಗಾದಿಗೆ ಒಂದು ಬ್ಯಾಚ್ ಮಾರಿದ್ದೀನಿ. ಇವಾಗ ಬಕ್ರೀದ್ಗೆ ಮಾಡೋಣ, ಸೇಲ್ ಮಾಡೋಣ ಅಂತ ಸ್ವಲ್ಪ ಎದ್ದಿನ ಮರಿ ತಂದಿದ್ದೀನಿ. ಈಗೆಲ್ಲ ಫೀಡ್ ಎಲ್ಲ ಒಂದ್ ಕಡೆನೆ ಇಟ್ಕೊಂಡ್ಬಿಟ್ಟಿದ್ದೀರಾ? ಚೇತನ್, ಇದು ಫೀಡ್ ಬಂದ್ಬಿಟ್ಟು ನಂದು ಸ್ಟೋರೇಜ್ ಇದೆ ರೂಮ್. ಇನ್ನೊಂದು ಸ್ಟೋರೇಜ್ ರೂಮ್ ಇದೆಯಾ? ಆ ರೂಮ್ ಅಲ್ಲಿ ಫೀಡ್ ಎಲ್ಲ ಸ್ಟೋರ್ ಮಾಡಿ. ಅದು ಕೂಡ ತೋರಿಸೋಣ. ಇದೆಲ್ಲ ಬಂದ್ಬಿಟ್ಟು ಹುಲ್ಲೆಲ್ಲ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಹೌದೌದು. ಆಚೆ ಕಡೆ ಇನ್ನೊಂದು ಶೆಡ್ ಇದೆ. ಶೆಡ್ ಅಲ್ಲೆಲ್ಲ ಹುಲ್ಲೆಲ್ಲ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇದು ಬ್ರೋ ಇದೇನು ಬ್ರೋ ವೇಯಿಂಗ್? ಚೇತನ್, ಇದು ಆಕ್ಚುಲಿ ನಮ್ದು ಹಳೇದು ಸ್ಕೇಲ್. ಇದ್ರಲ್ಲಿ ನಾನು ಆಕ್ಚುಲಿ ವೇಯಿಂಗ್ ಹಾಕ್ತೀನಿ. ಇದು ಸ್ಟಿಲ್ ರನ್ ಆಗ್ತಾ ಇದೆ.
ಇಟ್ಕೊಂಡಿದ್ದೀನಿ ಅದು ನಾನು ಓಕೆ ಬ್ರೋ. ಇರ್ಲಿ ಪ್ಯಾರಲ್ ಆಗಿ ಅಂತ. ಬ್ರೋ ನನ್ಗೊಂದು ಡೌಟ್, ಲೈಕ್ ನೀವು ಎಷ್ಟು ಬ್ಯಾಚ್ನ ಆಲ್ರೆಡಿ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದೀರಾ? ಚೇತನ್ ನಾನು ಆಲ್ರೆಡಿ 5 ಬ್ಯಾಚ್, ಇದು ಬಂದ್ಬಿಟ್ಟು 5th ಬ್ಯಾಚ್, 4 ಬ್ಯಾಚಸ್ ಕಂಪ್ಲೀಟ್ ಆಗಿ ಮಾಡಿದ್ದೀನಿ. ಓಕೆ ಓಕೆ ಓಕೆ. ಇದು 5th ಬ್ಯಾಚ್ ಆಕ್ಚುಲಿ ಇವಾಗಿರೋದು. 5 ಬ್ಯಾಚ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ ಬ್ರೋ. ಓಕೆ ಬ್ರೋ, ಈ ಬ್ಯಾಚಿನ ಬಗ್ಗೆ ವಿಡಿಯೋ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅನ್ಕೊಂತು. ಲೈಕ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ವಿ. ಪಾರ್ಟ್ 2ನ ನಾನು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಲೈಕ್ ಪಾರ್ಟ್ 2 ಅಲ್ಲಿ ಕಂಪ್ಲೀಟ್ ಅವರು ಶೀಪ್ಸ್ ಎಲ್ಲಿ ತಂದರು, ಎಷ್ಟು ಕಾಸ್ಟ್ಗೆ ತಂದರು, ಮತ್ತು ಫೀಡ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ತಿದ್ದಾರೆ, ಮತ್ತು ಡಿಸೀಸಸ್ ಆಗಿರ್ಬೋದು, ಮತ್ತು IT ಮತ್ತು ಈ ಕಂಪ್ಲೀಟ್ ಜರ್ನಿ ಯಾವ ರೀತಿ, ಲೈಕ್ ಎಷ್ಟು ಅವರ್ಸ್ ಆಫ್ ವರ್ಕ್ ಇರುತ್ತೆ ಅವ್ರಿಗೆ, ಸೆಕೆಂಡ್ರಿ ಇನ್ಕಮ್ಮಾಗೆ ಇದು ವರ್ಕೌಟ್ ಆಗ್ತಿದೆಯಾ, ಲೈಕ್ ವರ್ಕ್ ಫ್ರಮ್ ಹೋಮ್ ಇರೋರು ಈ ಕೃಷಿನ ಮಾಡ್ಕೋಬೋದಾ ಅಂತ ನಾನು ಕಂಪ್ಲೀಟಾಗಿ ತಿಳ್ಸ್ಕೊಂಡು ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಚೇತನ್ ಟೆಕ್ ಫಾರ್ಮ್. ಬಾಯ್ ಬಾಯ್.